ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಜಲಮಂಡಳಿ ಈಗ ಶಾಕ್ ಕೊಟ್ಟಿದೆ. ಹೆಚ್ಚಿನ ಶುಲ್ಕದಿಂದ ಪಾರು ಮಾಡುವಂತೆ ಡಿಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಡಿಕೆಶಿಗೆ ಪತ್ರವನ್ನ ಬರೆಯಲಾಗಿದೆ. ಒಕ್ಕೂಟ ಕ್ಯಾಂಪ್ಸ್ ಅಧ್ಯಕ್ಷ ಶಶಿಕುಮಾರ್ ಶಾಲೆಗಳನ್ನ ವಾಣಿಜ್ಯ ವರ್ಗಕ್ಕೆ ಸೇರಿಸಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ಖಾಸಗಿ ಶಾಲೆಗಳನ್ನ ವಾಣಿಜ್ಯ ವರ್ಗಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಸೇರಿಸಿದೆ. ಖಾಸಗಿ ಶಾಲೆಗಳ ಮೇಲೆ ಬಿಡಬ್ಲ್ಯೂಎಸ್ಎಸ್ಬಿ ವಾಣಿಜ್ಯ ಸುಲಿಗೆ ಆರೋಪವನ್ನು ಮಾಡಲಾಗ್ತಾ ಇದೆ. ತಿಂಗಳಿಗೆ 2,500 ರಿಂದ 5,000 ವರೆಗೆ ಫಿಕ್ಸ್ಡ್ ಚಾರ್ಜ್ ಅನ್ನು ಹೇರಲಾಗಿದೆ. ಅಸ್ಪಷ್ಟ ಶುಲ್ಕಗಳಿಂದ ಶಾಲಾ ಫೀಸ್ ಏರಿಕೆ ಮಾಡುವುದು ಅನಿವಾರ್ಯ. ಶಾಲಾ ಫೀಸ್ ಏರಿಕೆ ಅನಿವಾರ್ಯ ಅಂತ ಹೇಳಿ ಶಶಿಕುಮಾರ್ ಇದೀಗ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆಶಿಗೆ ಪತ್ರ ಬರೆಯಲಾಗಿದೆ. ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ಅಧ್ಯಕ್ಷ ಶಶಿಕುಮಾರ್ ಬಿಡಬ್ಲ್ಯೂಎಸ್ಎಸ್ಪಿ ವತಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ವಿಧಿಸಲಾಗ್ತಾ ಇರುವಂತಹ ನಾನಾ ವಿಧಗಳ ಮತ್ತು ಅಸಂಗತ ಶುಲ್ಕ ವ್ಯವಸ್ಥೆ ಶಾಲೆಗಳ ಮೇಲೆ ಆರ್ಥಿಕ ಒತ್ತಡವನ್ನು ಉಂಟು ಮಾಡ್ತಾ ಇದೆ ಅನ್ನೋದಾಗಿ ಸದ್ಯ ಈ ರೀತಿಯಾದಂತಹ ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗೆ ಪ್ರತ್ಯೇಕವಾಗಿ ಶುಲ್ಕ ವಿವಿಧ ರೂಪದಲ್ಲಿ ಪಡೆಯಲಾಗ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಬಿ ನೀರು ಎಷ್ಟು ಬಳಕೆ ಆಗುತ್ತೋ ಅದಕ್ಕೆ ದುಪ್ಪಟ್ಟು ಬಿಲ್ ಆಗ್ತಾ ಇದೆ. ಪ್ರತ್ಯೇಕವಾಗಿ ಹೆಡ್ಸ್ ಮಾಡಿಕೊಂಡು ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಅನ್ನುವಂತ ಒಂದು ಹೆಸರಲ್ಲಿ 2,500 5,000 ಪ್ರತಿ ತಿಂಗಳು ಹೆಚ್ಚುವರಿ ಶುಲ್ಕ ಕಲೆಕ್ಟ್ ಮಾಡಲಾಗ್ತಾ ಇದೆ. ಗ್ರೇಟರ್ ಬ್ಯಾಂಗ್ಳೂರ್ ಸೆಸ್ಸು ಅಥವಾ ಪ್ರೊರೋಟಾ ಚಾರ್ಜಸ್ ಕಮರ್ಷಿಯಲ್ಲು ಇವೆಲ್ಲವೂ ಕೂಡ ಗೊತ್ತಿಲ್ಲದ ಹಾಗೆ 100% ಹೆಚ್ಚುವರಿ ಶುಲ್ಕವನ್ನ ಪಡಿತಾ ಇರತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅಸಮಾಧಾನ, ಮತ್ತೆ ಇದು ಒಂಥರ ತಾರತಮ್ಯ ಆಗಿದೆ, ಮಲ್ತಾಯಿ ಮಕ್ಕಳ ಧೋರಣೆ ಆಗಿದೆ. ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮುಖಾಂತರ ನಾವು ದೂರನ್ನ ದಾಖಲಿಸಿದ್ದೇವೆ. ಇದು ನಮಗೆ ಆಗ್ತಾ ಇರತಕ್ಕಂತ ಅನ್ಯಾಯ. ನ್ಯಾಯಾಲಯದ ಪ್ರಕರಣಗಳು ಕೂಡ ಇದ್ದಾವೆ. ಆದ್ರೂ ಕೂಡ ಈ ರೀತಿಯಲ್ಲಿ ವಿನಾಕಾರಣ ಶುಲ್ಕ ಒಳಚರಂಡಿ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಬಡ್ಡಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಇನ್ನು ಅಸ್ಪಷ್ಟ ಶುಲ್ಕಗಳಿಂದ ಶಾಲಾ ಫೀಸ್ ಏರಿಕೆ ಅನಿವಾರ್ಯ ಅಂತ ಹೇಳಿ ಶಶಿಕುಮಾರ್ ಅವರು ಆತಂಕ ವ್ಯಕ್ತಪಡಿಸ್ತಾ ಇರೋದು ಯಾಕೆ, ಯಾವ ಕಾರಣದಿಂದ, ಜೊತೆಗೆ ಹೆಚ್ಚಿನ ಶುಲ್ಕದಿಂದ ಪಾರು ಮಾಡುವಂತೆ ಡಿಸಿಎಂಗೆ ಯಾವ ರೀತಿ ಪತ್ರ ಬರೆಯಲಾಗಿದೆ? ಈಗ ಮುಖ್ಯವಾಗಿ ಖಾಸಗಿ ಶಾಲೆಗಳನ್ನ ಏನಂದ್ರೆ ವಿಂಗಡಣೆ ಮಾಡಿ ಅದಕ್ಕೆ ಏನು ಬಿಡಬ್ಲ್ಯೂಎಸ್ ಜಲಮಂಡಳಿ ಬಿಲ್ ಅನ್ನ ವಿಧಿಸ್ತಾ ಇರೋದು ಪ್ರತಿ ತಿಂಗಳು. ಈ ಖಾಸಗಿ ಶಾಲೆಗಳು ತರಬೇತಿ ಸಂಸ್ಥೆಗಳಿಗೆ 2,500 ರೂಪಾಯಿ, ಸಿಬಿಎಸ್ಇ ಐಸಿಎಸ್ಸಿ ಅಂತಾರಾಷ್ಟ್ರೀಯ ಶಾಲೆಗಳಿದೆ ಅದಕ್ಕೆ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ಬಿಲ್ ಬರ್ತಾ ಇದೆ ಅನ್ನುವಂತ ಮಾಹಿತಿ ಈ ಶಶಿಕುಮಾರ್ ಅವರು ಹೇಳ್ತಿರುವಂತದ್ದು. ಇದು ವರ್ಗೀಕರಣ ಏನ್ ಮಾಡಿದ್ದಾರೆ, ಇದು ತಾರತಮ್ಯ ಪೂರಿತವಾಗಿದೆ, ಇದು ಸರಿ ಇಲ್ಲ ಎನ್ನುವಂತ ಒಂದು ಮಾಹಿತಿಯನ್ನ ಅವರು ಇದು ಸಮಾನತೆ ಹಕ್ಕು, ಶಿಕ್ಷಣದ ಹಕ್ಕನ್ನ ಉಲ್ಲಂಘನೆ ಮಾಡದಂತೆ ಆಗ್ತದೆ ಅನ್ನುವಂತ ವ್ಯವಸ್ಥೆ ಹೇಳಿದ್ದಾರೆ. ಈ ಬಿಲ್ಲಿಂಗ್ ವ್ಯವಸ್ಥೆಯಿಂದ ಏನಾಗ್ತದೆ, ಪ್ರತಿದಿನ ಬಿಲ್ಲಿಂಗ್ ಜಾಸ್ತಿ ಆದಾಗ ವಾರ್ಷಿಕ ಅವರಿಗೆ ಅತಿ ವೆಚ್ಚಗಳ ಒಂದು ಏನು ಶೇಕಡಾವಾರು ಹೆಚ್ಚಾಗೋ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಒಳಚರಂಡಿ ಶುಲ್ಕ ಸಿಗುತ್ತೆ, ಮತ್ತೆ ಅದ್ರ ಜೊತೆನಲ್ಲಿ ಗ್ರೇಟರ್ ಬೆಂಗಳೂರು ಶುಲ್ಕ ಕೊಡ್ಬೇಕು, ವಾಣಿಜ್ಯದಲ್ಲಿ ಪ್ರೊರೇಟಾ ಶುಲ್ಕ ಅಂತ ಬರುತ್ತೆ. ಇವೆಲ್ಲ ಆಧಾರವಾಗಿ ಅವರು ಶುಲ್ಕವನ್ನ ಏರಿಸ್ತಾ ಇದೇ ರೀತಿ ಹೋದ್ರೆ ಜೊತೆಗೆ ಓಸಿ ಪ್ರಮಾಣ ಪತ್ರ ಇಲ್ದಿದೆ ದಂಡ ಕೂಡ ಹಾಕ್ಬೇಕಾಗ್ತದೆ. ಇವೆಲ್ಲವನ್ನೂ ನೋಡೋ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಆರ್ಥಿಕ ಒತ್ತಡ ಹೆಚ್ಚಾದ ಸಂದರ್ಭದಲ್ಲಿ ಈಗ ಖಾಸಗಿ ಶಾಲೆಗಳು ವಾರ್ಷಿಕ 30,000 ರಿಂದ 40,000 ರೂಪಾಯಿ ಅವರು ಏನು ಶಾಲಾ ಫೀಸ್ ನ ಪಡಿತಾರೆ. ಅದಕ್ಕಿಂತಲೂ ಹೆಚ್ಚು ಅವರಿಗೆ ವೆಚ್ಚ ಬಂದ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ಮೇಲೆನೆ, ಪೋಷಕರ ಮೇಲೆನೆ ವೆಚ್ಚವನ್ನ ವಿಂಗಡಣೆ ಮಾಡಿ ಹಾಕ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಈ ರೀತಿ ಜಲಮಂಡಳಿ ಹೆಚ್ಚುವರಿ ಶುಲ್ಕವನ್ನ ಜಾಸ್ತಿ ವಿಧಿಸ್ತಾ ಇದೆ, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಗುಣಾತ್ಮಕವಾಗಿ ಸರ್ಕಾರಿ ಶಾಲೆಗಳು ಕೊಡ್ಬೇಕಾದಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಬಿಲ್ ನ ಜಾಸ್ತಿ ಮಾಡಬಾರ್ದು, ಕಡಿಮೆ ಮಾಡಬೇಕು. ಹಾಗೆ ಸಾಮಾಜಿಕ ಸೇವೆ ಮಾಡ್ತಿರುವಂತಹ ಖಾಸಗಿ ಶಾಲೆಗಳು, ಅನುದಾನ ರಹಿತ ಶಾಲೆಗಳೇನಿದಾವೆ ಅವುಗಳ ಒಂದು ಬಿಲ್ ಜಲಮಂಡಳಿ ವಿಧಿಸ್ತಾ ಇರುವಂತಹ ಬಿಲ್ ನ ಕಡಿಮೆ ಮಾಡ್ಕೊಡ್ಬೇಕು ಎನ್ನುವಂತ ವಿಚಾರವನ್ನ ಇವತ್ತು ಮಂಡನೆ ಮಾಡೋದು ಪತ್ರವನ್ನ ಬರೆದಿದ್ದಾರೆ. ಆ ಶೈಕ್ಷಣಿಕ ವರ್ಗೀಕರಣ ಏನು ಐಸಿಎಸ್ಸಿ ಸಿಬಿಎಸ್ಇ ಅಥವಾ ಈ ತರ ಏನು ವಿಂಗಡಣೆ ಮಾಡಿ ಬಿಲ್ ಹಾಕ್ತಿದ್ದಾರೆ, ಇದು ಸರಿಯಲ್ಲ. ಶಿಕ್ಷಣ ಸಂಸ್ಥೆಗಳಿಂದ ಏಕೀಕೃತ ಶುಲ್ಕವನ್ನ ಪರಿಚಯಿಸಬೇಕು ಅಂತ ಹೇಳಿ ಅವರು ಒಂದು ಲೆಟರ್ ನ ಬರೆದಿರುವಂತದ್ದು. ಇವೆಲ್ಲ ನೋಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು, ಈಗ ವಾಣಿಜ್ಯೀಕರಣದಲ್ಲಿ ಶಿಕ್ಷಣ ನೋಡಿದ ಸಂದರ್ಭದಲ್ಲಿ ಏನು ವಿದ್ಯಾರ್ಥಿಗಳಿಂದ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಅದ್ರ ಜಾಸ್ತಿ ಕಲೆಕ್ಟ್ ಮಾಡುವಂತ ಪರಿಸ್ಥಿತಿ ಎದುರಾಗ್ತದೆ. ಆ ಸಂದರ್ಭದಲ್ಲಿ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಹೊರೆಯಾಗುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡಿ ಜಲಮಂಡಳಿಗೆ ಹೇಳಿ ಕನ್ಸಿಷನ್ ನಲ್ಲಿ ಅವರಿಗೆ ನೀರನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಎನ್ನುವಂತ ಮನವಿಯನ್ನ ಶಶಿಕುಮಾರ್ ಅವರು ಕ್ಯಾಂಪ್ಸ್ ಅಧ್ಯಕ್ಷ ಆಗಿರುವಂತಹ ಅಂದ್ರೆ ಖಾಸಗಿ ಶಾಲೆ ಒಕ್ಕೂಟದ ಅಧ್ಯಕ್ಷ ಆಗಿರುವಂತಹ ಶಶಿಕುಮಾರ್ ಅವರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಕಾದೋಡ್ಬೇಕಾಗುತ್ತೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿಗಾಗಿ.